ಕೋಲಾರ ಕಬ್ಜಾಗೆ ದಳಪತಿಗಳು ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕೋಲಾರ ಈಗಾಗಲೇ ಜೆಡಿಎಸ್ ತೆಕ್ಕೆಗೆ ಹೋಗಿ ಆಗಿದೆ. ಇಲ್ಲಿ ಕ್ಯಾಂಡಿಡೇಟ್ ಅನ್ನ ಯಾರು ಮಾಡಬೇಕು ಅನ್ನೋ ಲೆಕ್ಕಾಚಾರದ ಮಧ್ಯೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನೋದನ್ನ ಕಾದು ನೋಡಿ ತದನಂತರ ರಣತಂತ್ರಗಳನ್ನು ರೂಪಿಸೋದಕ್ಕೆ ದಳಪತಿಗಳು ಸಿದ್ಧರಾಗ್ತಾ ಇದ್ದಾರೆ. ಅಲ್ಲಿಗೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದಳಪತಿಗಳು. ಕಾಂಗ್ರೆಸ್ನ ಅಭ್ಯರ್ಥಿ ಘೋಷಣೆಯ ಬಳಿಕ ಮೈತ್ರಿ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಲಿಕ್ಕಿದ್ದಾರೆ. ಜಾತಿ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಕೂಡ ನಡೆದಿದೆ. ರಮೇಶ್ ಕುಮಾರ್ ಬಣ ಮುನಿಯಪ್ಪ ಟೀಮ್ ಪೈಪೋಟಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಒತ್ತಾಯ ಮಾಡ್ತಾ ಇರೋದೇನಂತಂದ್ರೆ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಮುನಿಯಪ್ಪ ಒತ್ತಡ ಮಾಡ್ತಾ ಇದ್ರೆ, ಜೆಡಿಎಸ್ ನಿಂದ ಬಲಗೈ ಪಂಗಡದಿಂದ ಸಮೃದ್ಧಿ ಮಂಜುನಾಥ್ ಕೂಡ ರೇಸ್ ನಲ್ಲಿದ್ದಾರೆ. ಸೊ ಇದ್ರ ಮಧ್ಯೆ ಬೋವಿ ಸಮುದಾಯದಿಂದ ಮಲ್ಲೇಶ್ ಬಾಬು ನಡುವೆ ಪೈಪೋಟಿ ಕೂಡ ಇದೆ. ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಅಭ್ಯರ್ಥಿ ಆಯ್ಕೆಗೆ ದಳಪತಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಈ ಮೈತ್ರಿ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋದಕ್ಕೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ನಡುವೆ ಪೈಪೋಟಿ ಜೋರಾಗಿದೆ. ಈ ಎಡಗೈ ವರ್ಸಸ್ ಬಲಗೈ ವಿಚಾರವನ್ನ ಇಟ್ಕೊಂಡು ಅಂತಿಮವಾಗಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ನವರು ಆಯ್ಕೆ ಮಾಡ್ತಾರೆ, ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿನ ಕುತೂಹಲವಾಗಿದೆ.